ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗದ ಸಾರ್ವಜನಿಕರೇ ಗಮನಿಸಿ, ನೀರಿನ ಬಾಕಿ ಕಂದಾಯ ಕಟ್ಟಲು ನಗರದಲ್ಲಿ 5 ಶಾಖೆ ನಿರ್ಮಾಣ. ಜನವರಿ 4ರಂದು ಕಂದಾಯ ಕಟ್ಟಲು ಕೋರಿದ ಮಹಾನಗರ ಪಾಲಿಕೆ. ಬಳ್ಳಾರಿ ಶಾಸಕನಿಗೆ ತೀರ್ಥಹಳ್ಳಿ ಶಾಸಕ ಕೌಂಟರ್, 5 ನಿಮಿಷದಲ್ಲಿ ಮನೆ ಸುಡುತ್ತೇನೆ ಎಂದು ಪ್ರಚೋದನೆ ನೀಡುತ್ತಾರೆ. ಈಗ ದ್ವೇಷ ಭಾಷಣ ವಿರೋಧಿ ಕಾಯ್ದೆಯಲ್ಲಿ ಬಂಧಿಸಿರಿ ಸ್ವಾಮಿ ಎಂದ ಜ್ಞಾನೇಂದ್ರ. ಸಾಗರಕ್ಕೆ ಎಂಟ್ರಿ ಕೊಟ್ಟ ಚಿರತೆ, ಆನೆ ಆಯ್ತು ಈಗ ಮಲೆನಾಡಿಗೆ ಚಿರತೆ ಕಾಟ. ಸಾಗರ ಸಮೀಪದ ಕೆಳಗಿನ ಮನೆ ಗ್ರಾಮದಲ್ಲಿ ದೈತ್ಯ ಚಿರತೆ ಪ್ರತ್ಯಕ್ಷ. ಶಿವಮೊಗ್ಗ ನಗರದ 5 ಕಡೆಗಳಲ್ಲಿ ನೀರಿನ ಕಂದಾಯ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಸವಿರುವ ನೀರಿನ ಬಳಕೆದಾರರು ಹಾಗೂ ಮಾಲೀಕರು ಚಾಲ್ತಿ ಸಾಲಿನ ಮತ್ತು ಹಳೆಯ ಬಾಕಿ ಬಿಲ್ ಪಾವತಿಸಲು ಮಹಾನಗರ ಪಾಲಿಕೆ ಕೋರಿದೆ. ಶಿವಮೊಗ್ಗದಲ್ಲಿ ಜನವರಿ 4ರಂದು ನೀರಿನ ಕಂದಾಯ ಕಟ್ಟಲು ನಗರದ 5 ಕಡೆಗಳಲ್ಲಿ ಶಾಖೆ ನಿರ್ಮಿಸಿದ್ದು, ನಗರದ ಅಶೋಕನಗರ ಪೊಲೀಸ್ ಕ್ವಾರ್ಟರ್ಸ್ ಹತ್ತಿರ, ಗಾಂಧಿ ಬಜಾರ್ ಬಸವಣ್ಣ ದೇವಸ್ಥಾನದ ಹತ್ತಿರ, ಭಾರತೀಯ ಸಭಾಭವನದ ಎದುರು, ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನೀರಿನ ಕರ ವಸೂಲಾತಿಗೆ ಶಾಖೆ ನಿರ್ಮಿಸಲಾಗುತ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಈ ಶಾಖೆಗಳು ತೆರೆದಿರುತ್ತದೆ ಎಂದು ತಿಳಿಸಿದೆ. ನಂತರ ಅನಧಿಕೃತ ನೀರಿನ ಸಂಪರ್ಕಗಳನ್ನು ಅಧಿಕೃತ ಮಾಡಲು ಪಾಲಿಕೆ ಅವಕಾಶ ನೀಡಿದ್ದು, ದಾಖಲೆ ಸಮೇತ ಅರ್ಜಿ ಸಲ್ಲಿಸುವಂತೆ ಕೋರಿದೆ. ಶಿವಮೊಗ್ಗದಲ್ಲಿ ಸುಮಾರು 2 ವರ್ಷ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಗುರುದತ್ ಹೆಗಡೆ ವರ್ಗಾವಣೆಯಾಗಿದ್ದಾರೆ. ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗುರುದತ್ ಹೆಗಡೆ ಅವರಿಗೆ ಸರ್ಕಾರಿ ನೌಕರರು ಅದ್ದೂರಿ ಬೀಳ್ಕೊಡುಗೆ ನೀಡಿದ್ದಾರೆ. ಗುರುದತ್ ಹೆಗಡೆ ಕಚೇರಿಗೆ ಆಗಮಿಸುತ್ತಿದ್ದಂತೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಗೌರವ ಸೂಚಿಸಿದ್ದಾರೆ. ಗುರುದತ್ ಹೆಗಡೆ ಸಾರ್ಥಕ ಸೇವೆಗೆ ಸಂದ ಗೌರವದಿಂದ ಗುರುದತ್ ಹೆಗಡೆ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ.
ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಿ ಎಂದಿದ್ದಾರೆ ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಿ ಎಂದು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು, ಬಳ್ಳಾರಿಯಲ್ಲಿ ನಡೆದ ಘಟನೆಯಿಂದ ಶೋಚನೀಯವಾದ ಸಂದರ್ಭ ಎದುರಾಗಿದೆ. ಅನಾವಶ್ಯಕವಾಗಿ ಒಬ್ಬನ ಜೀವ ಹೋಗಿದೆ. 5 ನಿಮಿಷ ಸಾಕು, ಮನೆ ಸುಟ್ಟು ಹಾಕುತ್ತೇನೆ ಎಂದು ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ಅಂಥ ಹೇಳಿಕೆ ನೀಡಿರುವ ಭರತ್ ರೆಡ್ಡಿಯನ್ನ ಮೊದಲು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಜನಗಳಿಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಅವರನ್ನ ಮೊದಲು ದ್ವೇಷ ಭಾಷಣ ವಿರೋಧಿ ಕಾಯ್ದೆಯಲ್ಲಿ ಬಂಧಿಸಬೇಕು. ಒಬ್ಬ ಶಾಸಕರಾದವರು ಈ ರೀತಿ ಮಾತನಾಡುವುದು ತಪ್ಪು ಎಂದು ಆರೋಪಿಸಿದ್ದಾರೆ. ಹೌದು, ಅದೊಂದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ. ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು. ಯಾರ್ದು ಬುಲೆಟ್ಟು ಅಂತೇಳಿ ಹೇಳಿ ಈಗ ಬರ್ತಾ ಇದೆ. ಅವರೇ ಭರತ್ ರೆಡ್ಡಿ MLA ಅವರ ಗನ್ಮ್ಯಾನಿಂದನೇ ಹಾರಿದ್ದದು ಅಂತೇಳಿ ಹೇಳಿ ನಿಮ್ಮ ಮೀಡಿಯಾದಲ್ಲಿ ಇವತ್ತು ಎಲ್ಲ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು, ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ. 5 ನಿಮಿಷ ಸಾಕಂತೆ, ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ. ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು, ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ. ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ರೆ ಏನು ಅರ್ಥ? ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ. ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ, ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅವ್ನು ಮಾಡಬೇಕಲ್ಲ. ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ ಹಿಂಗೆ ಮಾತಾಡ್ಲಿಕ್ಕಾಗತ್ತಾ? ಹೌದು, ಅದೊಂದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ. ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು. ಯಾರ್ದು ಬುಲೆಟ್ಟು ಅಂತೇಳಿ ಹೇಳಿ ಈಗ ಬರ್ತಾ ಇದೆ. ಅವರೇ ಭರತ್ ರೆಡ್ಡಿ MLA ಅವರ ಗನ್ಮ್ಯಾನಿಂದನೇ ಹಾರಿದ್ದದು ಅಂತೇಳಿ ಹೇಳಿ ನಿಮ್ಮ ಮೀಡಿಯಾದಲ್ಲಿ ಇವತ್ತು ಎಲ್ಲ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು, ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ. 5 ನಿಮಿಷ ಸಾಕಂತೆ, ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ. ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು, ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ. ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ರೆ ಏನು ಅರ್ಥ? ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ. ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ, ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅವ್ನು ಮಾಡಬೇಕಲ್ಲ. ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ ಹಿಂಗೆ ಮಾತಾಡಿ ಕೊಪ್ಪಳದ
ಗವಿಮಠ ಜಾತ್ರೆಗೆ ಭರ್ಜರಿ ಸಿದ್ಧತೆ ನಡೆಸಿದ್ದು, ರಥೋತ್ಸವದ ಮಹಾದಾಸೋಹಕ್ಕಾಗಿ 40 ರಿಂದ 50 ಬಾಣಸಿಗರಿಂದ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೈಸೂರು ಪಾಕ್ ಸಿದ್ಧವಾಗುತ್ತಿದೆ. 60 ಕ್ವಿಂಟಾಲ್ ಸಕ್ಕರೆ ಮತ್ತು 40 ಕ್ವಿಂಟಾಲ್ ಹಿಟ್ಟು ಬಳಸಿ ತಯಾರಾಗುತ್ತಿರುವ ಈ ಮೈಸೂರು ಪಾಕ್ ಅನ್ನು ತಯಾರಿಸುವಲ್ಲಿ ಎಂಡಿಎಂ ಕಾಲೇಜ್ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದು, ಜನವರಿ 5ರಂದು ನಡೆಯುವ ರಥೋತ್ಸವದಂದು ಭಕ್ತರಿಗೆ ವಿಶೇಷ ಪ್ರಸಾದವಾಗಿ ವಿತರಿಸಲಾಗುವುದು. ಕಮ್ಮಿ ಅನ್ಸೋದು ಇಲ್ಲ ಇಲ್ಲ ನಿನ್ನೆ 2 ಮಾಡ್ತಿದ್ರು, 1 ಮಾಡ್ಯಾರ, 1 ಕಮ್ಮಿ ಮಾಡ್ಯಾರ ಅಲ್ಲೇ ಈಗ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ ಅಷ್ಟ ಮಾಡೋದು ಸಾಕಾಗ್ತದೆ. ಇಲ್ಲ ಕಮ್ಮಿ ಅನ್ಸೋದು ಇಲ್ಲ ಇಲ್ಲ ನಿನ್ನೆ 2 ಮಾಡ್ತಿದ್ರು, 1 ಮಾಡ್ಯಾರ, 1 ಕಮ್ಮಿ ಮಾಡ್ಯಾರ ಅಲ್ಲೇ ಈಗ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ ಅಷ್ಟ ಮಾಡೋದು ಸಾಕಾಗ್ತದೆ. ಇಲ್ಲ ಕಮ್ಮಿ ಅನ್ಸೋದು ಇಲ್ಲ ಇಲ್ಲ ನಿನ್ನೆ 2 ಮಾಡ್ತಿದ್ರು, 1 ಮಾಡ್ಯಾರ, 1 ಕಮ್ಮಿ ಮಾಡ್ಯಾರ ಅಲ್ಲೇ ಈಗ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ ಅಷ್ಟ ಮಾಡೋದು ಸಾಕಾಗ್ತದೆ. ಇಲ್ಲ ಕಮ್ಮಿ ಅನ್ಸೋದು ಇಲ್ಲ ಇಲ್ಲ ನಿನ್ನೆ 2 ಮಾಡ್ತಿದ್ರು, 1 ಮಾಡ್ಯಾರ, 1 ಕಮ್ಮಿ ಮಾಡ್ಯಾರ ಅಲ್ಲೇ ಈಗ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ ಅಷ್ಟ ಮಾಡೋದು ಸಾಕಾಗ್ತದೆ. ಇಲ್ಲ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳನ್ನು ದತ್ತು ಪಡೆದು ಪೋಷಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹಾಗೂ ಸರ್ಕಾರದ ಆದೇಶಗಳ ಅನುಸಾರ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಲು ಹಾಗೂ ವಿವಿಧ ಸಾರ್ವಜನಿಕ ಅಥವಾ ಖಾಸಗಿ ವಿದ್ಯಾಸಂಸ್ಥೆ, ಆಸ್ಪತ್ರೆಗಳು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸ್ಟೇಡಿಯಂ ಆವರಣದಲ್ಲಿರುವಂತಹ ಬೀದಿ ನಾಯಿಗಳನ್ನು ಸ್ಥಳಾಂತರಿಸಿ ಪುನರ್ ಆಶ್ರಯ ನೀಡಬೇಕು ಎಂದು ಆದೇಶಿಸಲಾಗಿದೆ. ಅದರಂತೆ ಬೀದಿ ನಾಯಿಗಳನ್ನು ದತ್ತು ಪಡೆದು ಪೋಷಿಸಲು ಇಚ್ಛಿಸುವವರು, ಪ್ರಾಣಿಗಳನ್ನು ಸಂರಕ್ಷಿಸಲು ಆಸಕ್ತ ಎನ್ಜಿಒ ಸಂಘ ಸಂಸ್ಥೆಗಳು, ಪ್ರಾಣಿದಯ ಸಂಘಗಳು ಹಾಗೂ ಇತರ ಪ್ರಾಣಿ ಪ್ರಿಯರು ಬೀದಿ ನಾಯಿಗಳನ್ನು ದತ್ತು ಪಡೆಯಲು ಅಥವಾ ಆಶ್ರಯ ತಾಣದಲ್ಲಿರುವ ಬೀದಿ ನಾಯಿಗಳಿಗೆ
ಆಹಾರವನ್ನ ಪೂರೈಸಲು ಇಚ್ಛಿಸುವವರಿದ್ದಲ್ಲಿ ಕೂಡಲೇ ಶಿವಮೊಗ್ಗ ಮಹಾನಗರ ಪಾಲಿಕೆ ಆರೋಗ್ಯ ವಿಭಾಗ ಅಥವಾ ನಲ್ಕ್ ವಿಭಾಗವನ್ನ ಸಂಪರ್ಕಿಸಬಹುದಾಗಿದೆ. ಸಾಗರ ವ್ಯಾಪ್ತಿಯಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು ಜನರು ಓಡಾಡಲು ಭಯಭೀತಿಗೊಂಡಿದ್ದಾರೆ. ಗಿಡಗಳ ಪೊದೆಯಲ್ಲಿ ಬೇಟೆಗಾಗಿ ಹೊಂಚು ಹಾಕಿ ಕುಳಿತ ಚಿರತೆಯೊಂದನ್ನು ಗ್ರಾಮಸ್ಥರು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ಹಿರೇಬಿಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಳಗಿನ ಮನೆ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ವಿಡಿಯೋ ಮಾಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಗ್ರಾಮಗಳಲ್ಲಿ ಓಡಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಚಿರತೆ ಓಡಾಟದಿಂದ ಗ್ರಾಮಸ್ಥರು ಭಯದಿಂದ ಬದುಕುವಂತಾಗಿದೆ. ಇಷ್ಟು ದಿನ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿತ್ತು. ದೇವರ ಮೊರೆ ಹೋದ ಹಾಗೆ ಅರಣ್ಯ ಸಮೀಪದ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಮೊರೆ ಹೋಗ್ತಾ ಇದ್ರು. ಇಷ್ಟು ಸಾಲದಕ್ಕೆ ಈಗ ಚಿರತೆ ಬೇರೆ ಕಾಣಿಸಿಕೊಳ್ತಿದೆ. ಅದ್ಯಾವಾಗ ಜನರ ಮೇಲೆ ಚಿರತೆ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಅಷ್ಟರಲ್ಲೇ ಮಲೆನಾಡು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ನೋಡಬೇಕಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ಆರಗ ಜ್ಞಾನೇಂದ್ರ. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ.
ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7.
ನಮ್ಮೂರು ನಮ್ಮ ಸುದ್ದಿಗೆ ಸ್ವಾಗತ. ಬೆಂಗಳೂರಿನ ಕೋಗಿಲು ಗ್ರಾಮದ ಅನಧಿಕೃತ ಶೆಡ್ ತೆರವು ಹಾಗೂ ಶಿವಮೊಗ್ಗದಲ್ಲಿ ಹಕ್ಕುಪತ್ರ ವಿತರಣೆಯ ವಿಳಂಬದ ಬಗ್ಗೆ ಮಾಜಿ ಗೃಹ ಸಚಿವ ಹಾಗೂ ಹಾಲಿ ಶಾಸಕ ಆರಗ ಜ್ಞಾನೇಂದ್ರ ಕೈ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬಹಳ ಅವಸರವಾಗಿ ಎಲ್ಲಿಂದಲೂ ಬಂದವರಿಗೆ ಸ್ಪಂದಿಸಿದೆ, ಫ್ಲಾಟ್ ನೀಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ರಾಜ್ಯಕ್ಕೆ ಬೆಳಕು ನೀಡಿದ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಿಲ್ಲ ಎಂದು ಆರೋಪಿಸಿದರು. ಮೊನ್ನೆ ಬೆಂಗಳೂರಿನಲ್ಲಿ ಗ್ರಾಮಾಂತರ ಕೋಗಿಲು ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರ್ತಕ್ಕಂಥ ಶೆಡ್ಗಳನ್ನು ಸರ್ಕಾರ ಕಿತ್ತಾಕ್ತು. 167 ಶೆಡ್ಗಳು ಮಾಹಿತಿ ಕೊಟ್ಟ ಹಾಗೆ. ಅದಾಗಲೇ ಬಹಳ ದೊಡ್ಡ ಗಲಾಟೆ ಆಯಿತು. ಕೇರಳದ ಮುಖ್ಯಮಂತ್ರಿಯವರು ಮುಸ್ಲಿಮರ ಶೆಡ್ಗಳನ್ನು ಕಿತ್ತಾಕಿದ್ದಾರೆ ಅಂತ ಹೇಳಿದ್ರು. ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಆಯಿತು, ಸರ್ಕಾರ ಬಹಳ ಗಡಿಬಿಡಿಯಾಗಿ ನಿನ್ನೆ ಬಹುಶಃ 2ನೇ ತಾರೀಕು ಅವರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ಕೊಡ್ತೇವೆ, ಅವರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ಲಾಟ್ಗಳಿಗೆ ಏನು ಇದ್ದಾವೆ ಅದನ್ನು ಕೊಡ್ತೀವಿ ಅಂತೇಳಿ ಹೇಳಿ ತರಾತುರಿನಲ್ಲಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಎಲ್ಲ ಮಂತ್ರಿಗಳು ಅಲ್ಲಿಗೆ ಹೋಗಿ ಬಂದರು. ಅವ್ರು ಯಾರು ಏನು ಎತ್ತ ಅಂತೇಳಿ ಹೇಳಿ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಬಂದು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅವರೆಲ್ಲ ದಾಖಲೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಅನಧಿಕೃತವಾಗಿ ಬರೋರಿಗೆ ಭಾಳ ದೊಡ್ಡ ಆದ್ಯತೆ. ರೇಷನ್ ಕಾರ್ಡಿಂದ ಹಿಡಿದು ಅನೇಕ ಕಾರ್ಡ್ಗಳು ಅವರಿಗಲ್ಲಿ ಸಿಕ್ಕಿದ್ದಾವೆ. ಮತ್ತು ಮಂತ್ರಿಗಳ ಬಹಳ ಆಪ್ತರೆ ಅವ್ರನ್ನ ಕರ್ಕೊಂಡು ಬಂದಲ್ಲಿ ಸ್ಥಾಪನೆ ಮಾಡಿ ಹಣ ಕೂಡ ವಸೂಲಿ ಮಾಡಿದ್ದಾರೆ. ಸುಮಾರು 40-50 ಲಕ್ಷ ರೂಪಾಯಿವರೆಗೆ ವಸೂಲಿ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಹೇಳುವಂಥ ಮಾಹಿತಿಗಳು ಇದ್ದಾವೆ. ಅಂಥವರಿಗೆ ಅವರು ಅನೇಕರು ಮೀಡಿಯಾದಲ್ಲಿ ಬರ್ತಾ ಇದೆ. ಬಾಂಗ್ಲಾದವರು ಕೆಲವರಿದ್ದಾರೆ, ಕೇರಳದವರಿದ್ದಾರೆ, ಆಂಧ್ರದವರಿದ್ದಾರೆ, ಜಮ್ಮು ಕಾಶ್ಮೀರದವರಿದ್ದಾರೆ. ನಿಮ್ಮ ಮೀಡಿಯಾದವರೇ ಹೋಗಿ ಮಾತಾಡಿಸಿದಾಗ ಅವ್ರಿಗೆ ಕನ್ನಡವೇ ಬರೋದಿಲ್ಲ. ಅಂಥವರೆಲ್ಲ ಇದ್ದಾರೆ. ಎಲ್ಲೆಲ್ಲಿಯವರು ಬಂದು ಅಲ್ಲಿ ಸ್ಥಾಪನೆ ಆದ ಕೂಡಲೇ ಅವರಿಗೆ ತಕ್ಷಣ ಸರ್ಕಾರ ಸ್ಪಂದಿಸ್ತದೆ. ಕೂಡಲೇ ಅವರಿಗೆ ನಿವೇಶನದ ಹಕ್ಕುಪತ್ರಗಳನ್ನು, ನಿವೇಶನ ಅಲ್ಲ ಫ್ಲಾಟ್ಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಆಗ್ತದೆ. ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ನಮ್ಮ ಶರಾವತಿ ಮುಳುಗಡೆ ಅಲ್ಲಿಯ ಸಂತ್ರಸ್ತರಿಗೆ ಇಲ್ಲಿ ಎಲ್ಲ ಕಡೆ ತಂದು ಹಾಕಿ ಶಿವಮೊಗ್ಗ, ಶಿಕಾರಿಪುರ, ತೀರ್ಥಹಳ್ಳಿ ತಾಲೂಕು, ಹೊಸನಗರ ತಾಲೂಕು ಏರಿಯಾದಲ್ಲಿರುವಂಥ ಕಾಡಿನಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಆ ಕಾಲದಲ್ಲಿ ರಾಜ್ಯಕ್ಕೆ ಬೆಳಕು ಕೊಟ್ಟಂಥ ಕುಟುಂಬಗಳು ಪ್ರಾಜೆಕ್ಟ್ನಲ್ಲಿ ಮನೆ ಜಮೀನನ್ನು ಕಳ್ಕೊಂಡಿರ್ತಕ್ಕಂಥವ್ರು ಅಧಿಕೃತವಾಗಿ ಸರ್ಕಾರವೇ ಅವ್ರನ್ನ ತಂದಲ್ಲಿ ಕೂರಿಸಿದ್ದು. ಇದು ನಿಮ್ಮ ಜಮೀನು ಕೂತ್ಕೊಳ್ಳಿ ಅಂತೇಳಿ. ಕೆಲವರಿಗೆ ಹಕ್ಕುಪತ್ರ ಕೂಡ ಇದೆ, ಅವತ್ತೇ ಕೊಟ್ಟಿದ್ದು. ಆದರೆ ಅವರಿಗಿನ್ನೂ ಕೂಡ ಆ ಜಾಗವನ್ನು ಮಂಜೂರು ಮಾಡಿ ಅಧಿಕೃತವಾಗಿ ಕೊಡಲಿಲ್ಲ. 2 ವರ್ಷದಲ್ಲಿ ಇಲ್ಲಿ ಮನೆ ಕಟ್ಕೊಂಡಂಥ ಕೋಗಿಲು ಜನರಿಗೆ ಹರಿಬರಿನಲ್ಲಿ ಪ್ಲಾಟ್ಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. 60 ವರ್ಷದಿಂದ ಬದುಕು ಕಟ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ನೂ ಕೊಡಲಿಲ್ಲ. ಇದೊಂದು ವಿಪರ್ಯಾಸ. ಯಾಕೆ ಅಂತ ಹೇಳಿದ್ರೆ, ಕೋಗಿಲಿನಲ್ಲಿ ಇರುವಂಥವರು ಸರ್ಕಾರದ ವೋಟ್ ಬ್ಯಾಂಕಿನ ಸಮುದಾಯ, ವೋಟ್ ಬ್ಯಾಂಕ್ ಸಮುದಾಯ, ಒಂದೇ ಸಮುದಾಯದವರಲ್ಲಿ ಇರುವಂಥದ್ದು. ಅವರಿಗೆ ಹರಿಬರಿನಲ್ಲಿ ಕೊಡ್ತಾರೆ. ಶರಾವತಿನಲ್ಲಿ ಇರ್ತಕ್ಕಂಥವ್ರು ಈಗ ಉದಾಹರಣೆಗೆ ನಾವೇ ಕೇಂದ್ರಕ್ಕೆ ಹೋಗಿ ಒಪ್ಪಿಸಿ ಕೇಂದ್ರವನ್ನು ಎಲ್ಲ ಮಾಡಿದ್ದೀವಿ. ಗ್ರೀನ್ ಬೆಂಚ್ ಕೂಡ
ಈಗಾಗಲೇ ಹೇಳಿದೆ, ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂತು ಯಾರ್ಯಾರಿಗೆ ಕೊಡ್ಬೋದು ಅಂತೇಳಿ ಒಪ್ಪಂದ ಮಾಡ್ಕೊಂಡು ಕೊಡಲಿಕ್ಕೆ ಏನು ತೊಂದರೆ ಇಲ್ಲ, ನಮಗೊಂದು ವಿಷಯ ತಿಳಿಸಿ ಅಂತ ಅಷ್ಟೇ. ಆಶ್ಚರ್ಯ ಅಂತ ಹೇಳಿದ್ರೆ, ಈಗ 1.5 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಒಂದು ತಿಂಗಳುಗಳ ಕಾಲ ಅಲ್ಲೇನೋ ಸರ್ವೆ ಮಾಡೋದು ಅದು ಇದು ನಡೀತು. ಈಗ ಏನಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನನ್ನ ಮಾಹಿತಿಯ ಪ್ರಕಾರ ಇನ್ನೂ ಶಿವಮೊಗ್ಗದಿಂದ ಹೋಗಲಿಲ್ಲ ಅದು ಪೇಪರ್ಸ್ ಫೈಲ್ಗಳು ಹೋಗಲಿಕ್ಕೆ ಬಹುಶಃ ಇನ್ನೂ 2-3 ತಿಂಗಳು ಆಗೋದಿಲ್ಲ. ಏನನ್ನು ಮಾಡ್ತಾ ಇಲ್ಲ, ಸ್ಥಗಿತ ಆಗಿದೆ ಕೆಲಸ. ಈ ಕೋಗಿಲಿನಲ್ಲಿ ಒಂದು ಸಮುದಾಯಕ್ಕೆ ಕೊಟ್ಟಂಥ ಆದ್ಯತೆಯನ್ನು ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರ? ಇದಕ್ಕೆ ಯಾಕೆ ಕಾಳಜಿ ಇಲ್ಲ? ಯಾಕೆಂದರೆ ನಿಮ್ಮ ವೋಟ್ ಬ್ಯಾಂಕ್ ಸಮುದಾಯ ಇಲ್ಲಿ ಇಲ್ಲ ಅಂತಲೇ ಹೇಳಿ ಇವ್ರನ್ನ ಹೇಗೆ ಬೇಕಾದ್ರೂ ಹಾಗೆ ನಡೆಸ್ಕೊಳ್ಬೋದು ಅಂತೇಳಿ ಹೇಳಿ ಸರ್ಕಾರಕ್ಕೆ ಅನಿಸಿದ್ಯಾ ಅಂತ. ಆದ್ದರಿಂದ ಈ ಕೃತ್ಯವನ್ನು ಖಂಡಿಸ್ತೇವೆ. ಅವರಿಗೆ ಹಕ್ಕುಪತ್ರ ಕೊಡುವ ಮೊದಲು ಶರಾವತಿ ಮುಳುಗಡೆಯವರಿಗೆ ಕೊಡಬೇಕು. ಸ್ವತಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೂಡ 500ರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಸರ್ಕಾರ ಬಂದರೆ ನಿಮಗೆಲ್ಲ ಇಮ್ಮಿಡಿಯೇಟ್ ಕೊಡ್ತೀವಿ ಅಂತ. ಸರ್ಕಾರ ಬಂದು 3 ವರ್ಷದ ಹತ್ತತ್ರ ಆಗ್ತದೆ, ಏನೂ ಕೆಲಸ ಆಗಲಿಲ್ಲ. ಅಡ್ಡಿ ಗ್ರೀನ್ ಬೆಂಚಿಂದಿತ್ತು. ಇವತ್ತು ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಎಲ್ಲ ಮಾಡಿದ್ದೀವಿ. ರಾಜ್ಯ ಸರ್ಕಾರದ ನಿಷ್ಕಾಳಜಿಯಿಂದಾಗಿ ಇವತ್ತು ಶರಾವತಿ ಮುಳುಗಡೆ ರೈತರ ಕೆಲಸಗಳು ಹಿಂದೆ ಬಿದ್ದಿದ್ದಾವೆ. ಯಾವುದೇ ಕೆಲಸವೂ ಆಗ್ತಾ ಇಲ್ಲ. ನೋಡಿ, ಈಗ ಜಿಲ್ಲಾಧಿಕಾರಿ ಬದಲಾವಣೆ ಆದವು. ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಇತ್ತು, ಅವ್ರು ಮಾಡೋದು ಡಿಲೇ ಆಯಿತು, ಅದ್ರ ಪ್ರಶ್ನೆ ಬೇರೆ. ಒಂದಷ್ಟು ಮಾಹಿತಿ ಇತ್ತು. ಈಗ ಬಂದಂಥ ಜಿಲ್ಲಾಧಿಕಾರಿ ಮತ್ತೆ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಇನ್ನೆಷ್ಟು ದಿವಸ ಹೋಗ್ತದೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡಿಗರ ಅಲ್ಲದೆ ಇರುವಂಥ ಕೋಗಿಲು ನಿವಾಸಿಗಳಿಗೆ ಹರಿಬರಿನಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಹೊರಟಿದೆ. ನಮ್ಮ ಕನ್ನಡ ನಾಡಿಗೆ ಬೆಳಕು ಕೊಟ್ಟ ಹೊಸ ವರ್ಷದ ದಿನದ ರಾತ್ರಿ ಬಳ್ಳಾರಿಯಲ್ಲಿ ನಡೆದ ಫೈರಿಂಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವಿನ ಬರೀ 20x20 ಬ್ಯಾನರ್ ಇಡೀ ಜಿಲ್ಲೆಯಲ್ಲಿ ಸಂಘರ್ಷವನ್ನೇ ಸೃಷ್ಟಿಸಿದೆ. ಕಲ್ಲು ತೂರಾಟ, ಖಾರದ ಪುಡಿ ಎರಚಾಟ, ಬಡಿದಾಟ ನಡೆದಿದೆ. ಸಾಲದಕ್ಕೆ ಫೈರಿಂಗ್ ಸಹ ಮಾಡಲಾಗಿದೆ. ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಇದನ್ನು ರಾಜ್ಯ ಸರ್ಕಾರವೂ ಸಹ ಗಂಭೀರವಾಗಿ ಪರಿಗಣಿಸಿದೆ. ಇದರಿಂದ ಬಳ್ಳಾರಿ SP ಪವನ್ ನೆಜ್ಜೂರು ಅವರನ್ನ ಅಮಾನತು ಮಾಡಲಾಗಿದೆ. ರಾಜಕೀಯ ಕಿತ್ತಾಟದಿಂದ ಬಳ್ಳಾರಿ SP ಆಗಿ ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪರಿಸ್ಥಿತಿ ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಘಟನೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಎಂದು DG ಮತ್ತು IGP ವರದಿ ನೀಡಿದ್ದಾರೆ. ಸದ್ಯ ಇದೀಗ CM ಸಿದ್ದರಾಮಯ್ಯ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ನಾನೇನು ಹೆಚ್ಚು ಹೇಳಲ್ಲ, ಆದರೆ ಅಮಾನತು ಮಾಡಿದ್ದೇವೆ ಎಂದಿದ್ದಾರೆ. I have suspended SP of Ballari district. BJP is a pre-planned BJP allegation. I do not want to answer BJP people. I have suspended SP Ballari because he was not present in this spot. I have suspended SP of Ballari district. BJP is a pre-planned BJP allegation. I do not want to answer BJP people. I have suspended SP Ballari because he was not present in this spot. I have suspended SP of Ballari district. BJP is a pre-planned BJP allegation. I do not want to answer BJP people. I have suspended. ಬನದ ಹುಣ್ಣಿಮೆ ಪ್ರಯುಕ್ತ
ಪ್ರಯುಕ್ತ ಇಂದು ಶಿವಮೊಗ್ಗದ ಬನಶಂಕರಿ ದೇವಸ್ಥಾನದಲ್ಲಿ ರಥೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ರಥೋತ್ಸವಕ್ಕೆ ನೂರಾರು ಭಕ್ತರು ಆಗಮಿಸಿದ್ದು ದೇವಿಯ ದರ್ಶನ ಪಡೆದರು. ಬನಶಂಕರಿ ದೇವಿಗೆ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ದೇವಾಲಯದಲ್ಲಿ ಹೋಮ ಹವನ ಏರ್ಪಡಿಸಲಾಗಿದ್ದು ಮಕ್ಕಳು ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದರು. ಸಣ್ಣದಿಂದ ಬರಬೇಕು. ಸಣ್ಣಮ್ಮ ಬಂದರೆ ನೀವು ಮ್ಯೂಸಿಕ್ ಚೆನ್ನಾಗಿ ಕೊಡ್ಬೋದು. ಈಗ ಕೊಟ್ಟರೆ ದೊಡ್ಡಮ್ಮ ಅಲ್ಲೇ ಇರೋದು. ಹೊರಡ ಹೋಗಿಲ್ಲ ಬಂದಲ್ಲಿ ಮುನ್ನಡೆ ಗಟ್ಟೆ ಒಳ್ಳೆ ಗಟ್ಟೆ ಎಲ್ಲ ಹಾಕಿ ಊರಿನ ಗಡ್ಡಿ ಎಲ್ಲ ಹಾಕೋಲ್ಲಮ್ಮ. ಇಲ್ಲಿ ನೋಡಿ ದೇವರಿಗೆ ತಗೋಬೇಡಿ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿರುವ ನೈಸ್ ಕಂಪನಿಯ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿಲುವನ್ನ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸ್ವಾಗತಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಇಳಿ ವಯಸ್ಸಿನಲ್ಲಿ ನನ್ನನ್ನ ಪ್ರತಿವಾದಿಯಾಗಿ ಅರ್ಜಿ ಹಾಕಿರುವುದು ಎಷ್ಟು ಸರಿ ಎಂದು ನಾನು ಪ್ರಶ್ನಿಸಿದ್ದೆ. ಡಿಕೆ ಶಿವಕುಮಾರ್ ಸಹ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಆ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ನೋಡಬೇಕಿದೆ ಎಂದಿದ್ದಾರೆ. ಈ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಈ ಹಿಂದೆಯೇ ಪತ್ರ ಬರೆದಿದ್ದೆ. ಎಷ್ಟು ಭೂಮಿ ತೆಗೆದುಕೊಂಡಿದ್ದಾರೆ ಮತ್ತು ಎಷ್ಟು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಿ ಎಂದು ಕೋರಿದ್ದೆ. ಈ ವಿಚಾರದಲ್ಲಿ ಅಶೋಕ್ ಖೇಣಿ ವಿರುದ್ಧ ಸರ್ಕಾರವು ಕ್ರಮ ತೆಗೆದುಕೊಂಡರೆ ಸಂತೋಷ ಎಂದು ಹೇಳಿದ್ದಾರೆ.
ಡೇ ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ ಸದನ ಸಮಿತಿಯಲ್ಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನು ಕಂಡೀಷನ್ ಇದೆ ಅಂದರೆ, ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್, ಆಮೇಲೆ ಇದು ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOS ಏನಾಗಿರೋದು. ಆದರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬ ವಿಷಯ ಇದೆ. ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ. ಅಶೋಕ್ ಕೇಣಿ ಹೇಳಿದ್ದಾರೆ, ನಾವು ದೇವೇಗೌಡರ ಮೇಲೆ ಯಾವುದೂ ರಿಟ್ ಹಾಕಿಲ್ಲ ಅಂತ. ಯಾವುದೂ ರಿಟ್ ಹಾಕಿಲ್ವಲ್ಲ ದೇವೇಗೌಡರ ಮೇಲೆ ಅಂತ ಹೇಳಿದ್ದಾರೆ. ಚಿಂತೆ ಇಲ್ಲ. ಆದರೆ 21ನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಮುಂದೆ ಕೇಸಿದೆ. ನೈಸ್, ನೆಸೆಲ್, ಬೋವಾ ಕಲ್ಯಾಣಿ ಬೈ ನೇಮ್ ಅರ್ಜಿ ಹಾಕಿದೆ. ಪಾರ್ಟಿಗಳ್ಯಾರು ಇಲ್ಲಿ ಯಾವುದೋ 2 ಪ್ರೈವೇಟ್ ಪಾರ್ಟಿಗಳು, ಅವ್ರದ್ದು ಏನೋ ಜಮೀನಿರ್ಬೋದು, ನಂದು ಯಾವುದೂ ಜಮೀನಿಲ್ಲ. ಆದರೂ ನಾನು ಒಬ್ಬ ಪ್ರತಿವಾದಿ. ಆಮೇಲೆ ಪ್ಲ್ಯಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ, 2 ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ. ಪ್ಲಾನಿಂಗ್ ಅಥಾರಿಟಿ, BMICP ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ 2 ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ. ಆಮೇಲೆ 2 ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯನ್ನು ಮಾಡಿದ್ದಾರೆ. ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು. ನೈಸ್, ನೆಸೆಲ್ ಆ್ಯಂಡ್ ಬಾಬಾ ಕಲ್ಯಾಣಿ ಪಿಟಿಷನರ್ಸ್. ಅದು 21ನೇ ತಾರೀಕು ಬರುತ್ತೆ. ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತಾರೆ ನೋಡಬೇಕಲ್ಲ. DK ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡಾಗಿ. ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ. 2024 ನಾನು ಪತ್ರ ಬರೆದಿರೋದು. ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ, ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ, ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ, ಇದ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿರೋದು ಹೇಳಿದೆ. ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಡೆಪ್ಟಿ CM ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ. ತುಂಬ ಸಂತೋಷ, ವೆಲ್ಕಮ್ ಮಾಡ್ತೀನಿ. ಸೋನಿಯಾ ಗಾಂಧಿಗೆ ಬರೆದಿರೋ ಕಾಗದ, ರಾಹುಲ್ ಗಾಂಧಿಗೆ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೀನಿ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ, ಈ ರಾಜ್ಯ ನಾಶ ಮಾಡಿದರು. ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ ಎಲ್ಲ ಬರೆದಿದ್ದೀನಿ. ಪರ್ ಡೇ ಇವತ್ತು 2 ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗದ ಸಾರ್ವಜನಿಕರೇ ಗಮನಿಸಿ, ನೀರಿನ ಬಾಕಿ ಕಂದಾಯ ಕಟ್ಟಲು ನಗರದಲ್ಲಿ 5 ಶಾಖೆ ನಿರ್ಮಾಣ. ಜನವರಿ 4ರಂದು ಕಂದಾಯ ಕಟ್ಟಲು ಕೋರಿದ ಮಹಾನಗರ ಪಾಲಿಕೆ. ಬಳ್ಳಾರಿ ಶಾಸಕನಿಗೆ ತೀರ್ಥಹಳ್ಳಿ ಶಾಸಕ ಕೌಂಟರ್, 5 ನಿಮಿಷದಲ್ಲಿ ಮನೆ ಸುಡುತ್ತೇನೆ ಎಂದು ಪ್ರಚೋದನೆ ನೀಡುತ್ತಾರೆ. ಈಗ ದ್ವೇಷ ಭಾಷಣ ವಿರೋಧಿ ಕಾಯ್ದೆಯಲ್ಲಿ ಬಂಧಿಸಿರಿ ಸ್ವಾಮಿ ಎಂದ ಜ್ಞಾನೇಂದ್ರ. ಸಾಗರಕ್ಕೆ ಎಂಟ್ರಿ ಕೊಟ್ಟ ಚಿರತೆ, ಆನೆ ಆಯ್ತು ಈಗ ಮಲೆನಾಡಿಗೆ ಚಿರತೆ ಕಾಟ. ಸಾಗರ ಸಮೀಪದ ಕೆಳಗಿನ ಮನೆ ಗ್ರಾಮದಲ್ಲಿ ದೈತ್ಯ ಚಿರತೆ ಪ್ರತ್ಯಕ್ಷ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.